ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯಾಪ್ತಿಯನ್ನು ಅಧ್ಯಯನ ಮಾಡೋದಾದರೆ ಮೊದಲನೇದಾಗಿ ಜಾಗತಿಕ ರಾಜಕೀಯ ಮತ್ತು ಆಡಳಿತ ಅಂತೇಳಿ, ಅಂದರೆ ಜಾಗತಿಕ ಮಟ್ಟದಲ್ಲಿ ನೀತಿಗಳು ಮತ್ತು ಆಡಳಿತ ರಚನೆಗಳು ಹೇಗೆ ಆಗುತ್ತೆ ಅನ್ನೋದನ್ನು ಇದು ತಿಳಿಸ್ಕೊಡುತ್ತೆ. ಎರಡನೇದಾಗಿ ರಾಜತಾಂತ್ರಿಕತೆ ಮತ್ತು ವಿದೇಶಾಂಗ ನೀತಿ. ಇದು ರಾಜತಾಂತ್ರಿಕತೆಯ ಕಲೆ ಮತ್ತು ಅಭ್ಯಾಸವನ್ನು ಪರಿಣಿತಗಳನ್ನು ಪರಿಶೀಲನೆ ಮಾಡುತ್ತೆ ಅಂತ ಹೇಳ್ಬೋದು. ಮೂರನೇದಾಗಿ ಅಂತಾರಾಷ್ಟ್ರೀಯ ಕಾನೂನು ಮತ್ತು ಸಂಸ್ಥೆಗಳು, ಅಂದರೆ UN, ಯುನೆಸ್ಕೋ, UNICEF, IMF, ILO, WHO ಇಂಥವುಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ನೆಕ್ಸ್ಟು ಭದ್ರತಾ ಅಧ್ಯಯನಗಳು ಅಂತ ಹೇಳಿದ್ರೆ ನ್ಯಾಟೋ, ಸಿಯೇಟೋ, ಸೆಂಟೋ ಸಂಸ್ಥೆಗಳ ಬಗ್ಗೆ ಇದು ಅಧ್ಯಯನ ಮಾಡುತ್ತೆ. ಐದನೇದಾಗಿ ಆರ್ಥಿಕ ಸಂಬಂಧಗಳು ಮತ್ತು ಜಾಗತಿಕ ವ್ಯಾಪಾರ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ನೀತಿ, ಸುಂಕ ನೀತಿ ಮತ್ತು ಆರ್ಥಿಕ ಮೈತ್ರಿಗಳು ಮತ್ತು ಆರ್ಥಿಕ ಸಂವಹನಗಳ ನಡುವಿನ ವಿಶ್ಲೇಷಣೆಯನ್ನು ಇದು ಮಾಡುತ್ತೆ. ಆರನೇದಾಗಿ ಮಾನವ ಹಕ್ಕುಗಳು ಮತ್ತು ಮಾನವೀಯ ಮಧ್ಯಸ್ಥಿಕೆ ಅಂತ ಹೇಳಿದ್ರೆ ನಿರಾಶ್ರಿತರಿರ್ಬೋದು, ಅಮಾನವೀಯ ದೃಶ್ಯಗಳಿರ್ಬೋದು, ಶೋಷಣೆಗಳಿರ್ಬೋದು, ದುರ್ಬಲ ಜನಸಂಖ್ಯೆ ಇರ್ಬೋದು, ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಇದು ಮಾಡುತ್ತೆ. ಪರಿಸರ ಸುಸ್ಥಿರತೆ ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ಇರ್ಬೋದು, ಜೀವ ವೈವಿಧ್ಯತೆಗಳ ನಾಶ ಇರ್ಬೋದು, ಇವೆಲ್ಲ ಪರಿಗಣಿಸಿ ಸುಸ್ಥಿರವಾಗಿರೋ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಸಾಂಸ್ಕೃತಿಕ ವಿನಿಮಯ ಮತ್ತು ಮೃದುಶಕ್ತಿ ಅಂತ ಹೇಳಿದ್ರೆ ಕಲೆ, ಸಾಹಿತ್ಯ, ಸಂಗೀತ, ಮಾಧ್ಯಮ ಸೇರಿದಂತೆ ಇವುಗಳು ಹೇಗೆ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ತಿಳಿಸುತ್ತೆ. ಸಂಘರ್ಷ ಪರಿಹಾರ ಮತ್ತು ಶಾಂತಿ ನಿರ್ಮಾಣ ಅಂತ ಹೇಳಿದ್ರೆ ಯುದ್ಧವನ್ನು ಕಮ್ಮಿ ಮಾಡಿ ಶಾಂತಿಯನ್ನು ಹೆಚ್ಚು ಮಾಡಿ ಮತ್ತು ಸಂವಾದವನ್ನು ಉತ್ತಮ ರೀತಿಯಲ್ಲಿ ಬೆಳೆಸಲಿಕ್ಕೆ ಮತ್ತು ಯುದ್ಧದಲ್ಲಿ ಹಾನಿ ಆಗಿದ್ದನ್ನು ಮತ್ತು ಪುನರ್ನಿರ್ಮಾಣ ಮಾಡಲಿಕ್ಕೆ ಹಾಗೆ ಸಮನ್ವಯ ಮಾಡಲಿಕ್ಕೆ ಇದು ಬಹಳ ಉತ್ತಮವಾಗಿರೋ ಮಾರ್ಗವನ್ನು ಸೂಚಿಸುತ್ತೆ. ಕೊನೆಯದಾಗಿ ಜಾಗತಿಕ ಆರೋಗ್ಯ ಮತ್ತು ಸಾಂಕ್ರಾಮಿಕ ರೋಗಗಳು ಅಂತ ಹೇಳಿದ್ರೆ ಲಸಿಕೆ ವಿತರಣೆ ಇರ್ಬೋದು, ಅಥವಾ ಆರೋಗ್ಯ ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡುವಾಗಿರ್ಬೋದು, ಅಥವಾ ಅದನ್ನು ಅಂದರೆ ಪ್ಯಾಂಡಮಿಕ್ ಆಗಿ ಅದನ್ನು ಲಾಕ್ಡೌನ್ ಮಾಡೋದಾಗಿರ್ಬೋದು, ಇವುಗಳ ಮೂಲಕ ಇದು ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬೋದು.